ದೇಶಾದ್ಯಂತ ಹಲವು ಭಾಗದಲ್ಲಿ ಒಂದು ಧರ್ಮದಿಂದ ಮತ್ತೊಂದು ಧರ್ಮಕ್ಕೆ ಆ ಧರ್ಮದ ಸಿದ್ಧಾಂತಗಳನ್ನು ಹೇಳುವ ಮುಖಾಂತರ ಅವರ ಮನಪರಿವರ್ತನೆ ಮಾಡುವ ಮುಖಾಂತರ ಧರ್ಮವನ್ನ ಬದಲಾಯಿಸುವಂತ ಘಟನೆಗಳನ್ನು ನೀವು ಕೇಳಿರ್ತೀರಿ. ಆದರೆ ಬೆಂಗಳೂರಿನಲ್ಲಿ ಈಗ ಆನ್ಲೈನ್ ಮತಾಂತರದ ಗುಮ್ಮು ಕೇಳಿ ಬರ್ತಾ ಇದೆ. QR ಕೋಡ್ ಸ್ಕ್ಯಾನ್ ಮಾಡಿದ್ರೆ ಧರ್ಮವೇ ಬದಲು. ನೋಡಿ, ಆನ್ಲೈನ್ ಮುಖಾಂತರ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿದ್ರೆ ಧರ್ಮವೇ ಬದಲಾಗುತ್ತಂತೆ. ಧರ್ಮಾಂಧರಿಂದ ಹೊಸ ರೀತಿಯ ಕುತಂತ್ರ ಇದು. ನಿಮಗೆ ಯಾವುದೇ ಕೆಲಸ ಇಲ್ವಾ, ಹಾಗಾದ್ರೆ ಸ್ಕ್ಯಾನ್ ಮಾಡಿ, ನಿಮ್ಮ ಜೀವನ ಬದಲಾಗುತ್ತೆ ಅಂತ ಕಾರ್ಡ್ ವಿತರಣೆ ಮಾಡ್ತಿದ್ದಾರಂತೆ. QR ಕೋಡ್ ಇರುವಂತಹ ವಿಸಿಟಿಂಗ್ ಕಾರ್ಡ್ ವಿತರಣೆ ಮಾಡ್ತಿದ್ದಾರೆ. ಕೋಡ್ ಸ್ಕ್ಯಾನ್ ಮಾಡಿದ್ರೆ ಕ್ರೈಸ್ತ ಧರ್ಮದ ಬಗ್ಗೆ ಮಾಹಿತಿ ಸಿಗುತ್ತೆ. ಆನ್ಲೈನ್ ಮತಾಂತರದ ವಿರುದ್ಧ ಹಿಂದೂ ಸಂಘಟನೆಗಳು ಕಿಡಿಕಾರಿದ್ದಾರೆ. ಅದೇನ್ ಕೊಟ್ಬಿಟ್ಟಮ್ಮ ನೀ ಕನ್ವರ್ಟ್ ಮಾಡ್ದಾನೆ ನೀನು ಚರ್ಚಲ್ಲಿ ಇಟ್ಕೋಬೇಕಾಗಲ್ಲ ನೀವು ನೀನು ಗಿವ್ ಯುವರ್ ಆಧಾರ್ ಕಾರ್ಡ್ ಮೇಡಮ್. Ma'am, excuse me. Give me your Aadhaar card. Doing you are wrong. Don't call. Okay. ಇದೀಗ ಆನ್ಲೈನ್ ಮುಖಾಂತರ ಮತಾಂತರ ಅಂದ್ರೆ ವಿಸಿಟಿಂಗ್ ಕಾರ್ಡ್ ಕೊಡುವ ಮುಖಾಂತರ ಇದೀಗ ಮತಾಂತರ ಮಾಡ್ತಿರುವ ಒಂದು ಕಡೆ ಗಂಭೀರ ಆರೋಪ. ಹಿಂದೂಪರ ಸಂಘಟನೆಗಳು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ರೆ. ಅಂದ್ರೆ ಒಂದ್ ಕಡೆ ವಿಸಿಟಿಂಗ್ ಕಾರ್ಡ್ ಕೊಟ್ರೆ ಈ ಒಂದು ವಿಸಿಟಿಂಗ್ ಕಾರ್ಡ್ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ನಿಮಗೆ ಏನೆಲ್ಲ ಸಮಸ್ಯೆ ಇದ್ರೆ, ಏನಾದ್ರೂ ಮದುವೆ ಆಗಿಲ್ಲ, ಕೌಟುಂಬಿಕ ಸಲಹೆ ಸಮಸ್ಯೆ ಇದ್ರೆ ಈ ಒಂದು ವಿಸಿಟಿಂಗ್ ಕಾರ್ಡ್ ಓಪನ್ ಮಾಡಿ ನಿಮ್ಗೆಲ್ಲವೂ ಮುಕ್ತಿ ಸಿಗುತ್ತಂತೆ. ಒಂದ್ ಕಡೆ ಈ ಕೆಲವೊಂದು ಕ್ರಿಶ್ಚಿಯನ್ ಕನ್ವರ್ಟ್ ಒಂದ್ ಕಡೆ ಸಮುದಾಯದವರು ಒಂದ್ ಕಡೆ ಈ ಒಂದು ವಿಸಿಟಿಂಗ್ ಕಾರ್ಡ್ ಕೊಡುವ ಕೆಲಸ ಮಾಡ್ತಿದ್ದಾರೆ. ಸಿಲಿಕಾನ್ ಸಿಟಿಯಲ್ಲಿ ಹಲವಾರು ಕಡೆ ಮಾಡ್ತಿದ್ದಾರೆ. ಅಂದ್ರೆ ಈ ವಿಸಿಟಿಂಗ್ ಕಾರ್ಡ್ ಅಂದ್ರೆ ಈ ಒಂದು ಸ್ಕ್ಯಾನ್ ಓಪನ್ ಮಾಡಿದ್ರೆ ಏನೆಲ್ಲ ಓಪನ್ ಆಗುತ್ತೆ, ಏನೆಲ್ಲ ತೋರಿಸುತ್ತೆ ನಿಮಗೆ ನಾನು ತೋರಿಸುವ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಒಂದ್ ಕಡೆ ಗಂಭೀರ ಆರೋಪ ಹಿಂದೂಪರ ಸಂಘಟನೆಗಳು ಮಾಡ್ತಿದ್ದಾವೆ. ಒಂದು ಸ್ಕ್ಯಾನ್ ಮಾಡ್ತೀನಿ, ಏನೆಲ್ಲ ಓಪನ್ ಆಗುತ್ತೆ, ಯಾವ ರೀತಿ ಓಪನ್ ಆಗುತ್ತೆ, ಇದರಲ್ಲಿ ಏನೆಲ್ಲ ಅಂಶಗಳಿದಾವೆ. ಒಂದ್ ಕಡೆ ಬೈಬಲ್ ವಿಚಾರವಾಗಿ ಸಾಕಷ್ಟು ಚರ್ಚೆ ಆಗ್ತಿದೆ. ಈ ಒಂದು ಸ್ಕ್ಯಾನ್ ಓಪನ್ ಮಾಡಿದ್ರೆ ಬೈಬಲ್ ವಿಚಾರವಾಗಿ ಗೊತ್ತಾಗುತ್ತೆ. ಒಂದ್ ಕಡೆ ಇದೊಂದು ಮತಾಂತರ ಮಾಡುವ ಷಡ್ಯಂತ್ರ ಅಂತ ಒಂದ್ ಕಡೆ ಹಿಂದೂಪರ ಸಂಘಟನೆಗಳು ಆಕ್ರೋಶ ಹೊರಾಗ್ತಿದೆ. ನೋಡ್ತಿರ್ಬೋದು, ಇದು ನಾನು ಸ್ಕ್ಯಾನ್ ಓಪನ್ ಮಾಡಿದೆ, ಇಲ್ಲಿ ದೇವರ ಸರ್ಕಾರ ಯಾವುದು, ಮತ್ತೊಂದು ಕಡೆ ಕೌಟುಂಬಿಕ ಅಂದ್ರೆ ಪ್ರಾಬ್ಲಮ್ ಇದ್ರೆ ಏನೆಲ್ಲ ಮಾಡಬೇಕು, ಮತ್ತೆ ಬೈಬಲ್ಸೇ ಅಂದ್ರೆ ಬೈಬಲ್ ಏನೆಲ್ಲ ಹೇಳುತ್ತೆ, ಎಲ್ಲವೂ ಬೈಬಲ್ ವಿಚಾರವಾಗಿ ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಓಪನ್ ಆಗಲಿದೆ. ಯಾಕಂದ್ರೆ ಎಲ್ಲ ನೋಡ್ತಿರ್ಬೋದು, ಆ ಬೈಬಲ್ ಅಂದ್ರೆ ಬೈಬಲ್ ವಿಚಾರ ಎಲ್ಲವೂ ಬೈಬಲ್ ನಿಮ್ಮ ಪ್ರಶ್ನೆಗಳಿಗೆ ಉತ್ತರ ಸಹ ನೀಡುತ್ತೆ. ನಿಮ್ಮ ಹ್ಯಾಪಿನೆಸ್ ಮತ್ತೊಂದು ಕಡೆ ನಿಮ್ದು ಏನೆಲ್ಲ ವಿಚಾರಗಳು ಒಳಗೊಂಡಿದೆ, ಮ್ಯಾರೇಜ್, ಫ್ಯಾಮಿಲಿ ಮತ್ತೆ ಚಿಲ್ಡ್ರನ್ಸ್ ಎಲ್ಲವೂ ಬೈಬಲ್ ಆನ್ಸರ್ ಮಾಡುತ್ತೆ. ಮತ್ತೊಂದು ಕಡೆ ಸೈನ್ಸ್ ಅಂದ್ರೆ ವಿಜ್ಞಾನ ಮತ್ತು ಬೈಬಲ್ ಸಹ ಏನೊಂದು ಕಡೆ ಎಲ್ಲವೂ ವಿಚಾರವನ್ನು ತಿಳಿಸಿದ್ದಾರೆ. ಹಿಸ್ಟ್ರಿ ಆಫ್ ಮತ್ತೆ ಬೈಬಲ್ ತಿಳಿಸಿದ್ದಾರೆ. ಎಲ್ಲವೂ ಬೈಬಲ್ ವಿಚಾರವಾಗಿ ಈ ಒಂದು ಸ್ಕ್ಯಾನ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಮತ್ತೊಂದು ಕಡೆ ಟ್ರೈ ಯುವರ್ ಬೈಬಲ್ ಕೋರ್ಸ್ ಅಂದ್ರೆ ಬೈಬಲ್ ಕೋರ್ಸ್ಗೆ ಅಪ್ಲೈ ಮಾಡಿ. ಮತ್ತೊಂದು ಕಡೆ ನಿಮ್ಮ ರಿಕ್ವೆಸ್ಟ್ ವಿಸಿಟ್ ಅಂದ್ರೆ ನೀವು ರಿಕ್ವೆಸ್ಟ್ ಅಂದ್ರೆ ವಿಸಿಟ್ ಮಾಡಿ ಒಂದು ವೆಬ್ಸೈಟ್ಗೆ. ಮತ್ತೆ ಅವರೆಲ್ಲ ಅಡ್ರೆಸ್ ಕೇಳುತ್ತೆ, ನೀವೆಲ್ಲ ನಿಮ್ಮ ಏರಿಯಾ, ನಿಮ್ಮ ಹೆಸರು ಅಂದ್ರೆ ರಿಕ್ವೆಸ್ಟ್ ಟು ವಿಸಿಟ್ ಅಂದ್ರೆ ಅಡ್ರೆಸ್ ಕೇಳುತ್ತೆ. ಎಲ್ಲವೂ ಬೈಬಲ್ ವಿಚಾರ. ಮತ್ತೊಂದು ಕಡೆ ಮೀಟ್ ಮಾಡೋಣ ಒಂದ್ಸತಿ, ಎಲ್ಲವೂ ಈ ಒಂದು ವೆಬ್ಸೈಟ್ ಅಲ್ಲಿ ತೋರಿಸ್ತಾ ಇದೆ. ಅಂದ್ರೆ ಇದೊಂದು ಒಂದ್ ಕಡೆ ಆನ್ಲೈನ್ ಮತಾಂತರಕ್ಕೆ ದಾರಿ. ಯಾಕಂದ್ರೆ ಬೈಬಲ್ ಇವರು ಓದಬೇಕು ಬೇರೆಯವರು ಅಂದ್ರೆ ಕನ್ವರ್ಟ್ ಆಗಬೇಕು, ಇದು ಅಂದ್ರೆ ಕ್ರಿಶ್ಚಿಯನ್ಗೆ ಕನ್ವರ್ಟ್ ಆಗೋ ದೃಷ್ಟಿಯಿಂದ ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಇವೆಲ್ಲವೂ ಬರುತ್ತೆ. ನೋಡ್ತಿರ್ಬೋದು, ಒಂದ್ ಕಡೆ ಕೋರ್ಸ್ ಜಾಯ್ನ್ ಆಗಂತಾರೆ, ಮತ್ತೊಂದು ಕಡೆ ಕೌಟುಂಬಿಕ ಸಲಹೆ ಇದ್ರೆ ಬೈಬಲ್ ಎಲ್ಲ ಆನ್ಸರ್ ಮಾಡುತ್ತೆ ಅಂತ ಹೇಳಿದ್ರೆ ಎಲ್ಲವೂ ಈ ಒಂದು ವೆಬ್ಸೈಟ್ ಅಲ್ಲಿ ಕಾಣಲ್ಪಡುತ್ತೆ. ಮತ್ತೊಂದು ಕಡೆ ಎಲ್ಲ ಲ್ಯಾಂಗ್ವೇಜ್ ಇದೆ, ಕನ್ನಡ ಲ್ಯಾಂಗ್ವೇಜ್ ಇದೆ, ಹಿಂದಿ ಲ್ಯಾಂಗ್ವೇಜ್ ಇದೆ, ಎಲ್ಲವೂ ಲ್ಯಾಂಗ್ವೇಜ್ ಇದೆ. ನೋಡ್ತಿರ್ಬೋದು, ಕನ್ನಡ ಲ್ಯಾಂಗ್ವೇಜ್ ತೋರಿಸ್ತೀನಿ ನಿಮಗೆ. ಯಾಕಂದ್ರೆ ಈ ಒಂದು ವಿಚಾರ ಹಿಂದೂಪರ ಸಂಘಟನೆಗಳು ಒಂದ್ ಕಡೆ ಆಕ್ರೋಶ ಹೊರಾಗ್ತಿದ್ದಾರೆ. ಯಾಕಂದ್ರೆ ಈ ತರ ಕನ್ವರ್ಟ್ ಈ ತರ ಹಿಡಿದ್ರು. ಯಾಕಂದ್ರೆ ಈ ಹಿಂದೆ ಬೇರೆ ಬೇರೆ ಮಾರ್ಗವಾಗಿ ಕನ್ವರ್ಟ್ ಮಾಡ್ತಿದ್ರು. ಬಟ್ ಇದೀಗ ವಿಸಿಟಿಂಗ್ ಕಾರ್ಡ್ ಮುಖಾಂತರ ಕನ್ವರ್ಟ್ ಮಾಡೋದು ಹೀಗಾಗಿ ಸರ್ಕಾರ ಗಂಭೀರವಾಗಿ ಪರಿಗಣಿಸಬೇಕು. ನೋಡ್ತಿರ್ಬೋದು, ಎಲ್ಲ ಲ್ಯಾಂಗ್ವೇಜ್ ಅಲ್ಲಿ ಇದೆ ನೋಡಿ, ಎಲ್ಲ ಲ್ಯಾಂಗ್ವೇಜ್ ಅದು ಎಲ್ಲ ಮನಃಶಾಂತಿಗೋಸ್ಕರ ಏನೆಲ್ಲ ಮಾಡಬೇಕು, ಬೈಬಲ್ ಏನೆಲ್ಲ ಇರುತ್ತೆ, ಬೈಬಲನ್ನು ಓದಿ ನೋಡಿ, ಆನ್ಲೈನ್ ಬೈಬಲ್ ಓದಿ ಎಲ್ಲವೂ ತೋರಿಸುತ್ತೆ. ಶಾಂತಿ ಮತ್ತು ಸಂತೋಷಕ್ಕೆ ಬೈಬಲ್ ಏನು ಹೇಳುತ್ತೆ, ದೇವರ ಮೇಲೆ ನಂಬಿಕೆ ಇಡಿ, ವಿವಾಹ ಮತ್ತು ಕುಟುಂಬ, ಮತ್ತೊಂದು ಕಡೆ ಮಕ್ಕಳು, ಈಗ ಎಲ್ಲವೂ ವಿಜ್ಞಾನ ಮತ್ತು ಬೈಬಲ್, ಇತಿಹಾಸ ಮತ್ತು ಬೈಬಲ್. ಜನರು ಕೇಳುವ ಪ್ರಶ್ನೆ ಅಲ್ಲಂದ್ರೆ ನಿಮ್ಮ ಈ ಒಂದು ಬೈಬಲ್ ಕೋರ್ಸ್ನ ಟ್ರೈ ಮಾಡಿ ಅಂತ ಎಲ್ಲವೂ ಎಲ್ಲ ಲ್ಯಾಂಗ್ವೇಜ್, ಹಿಂದಿ, ಕನ್ನಡ, ಇಂಗ್ಲೀಷ್ ಲ್ಯಾಂಗ್ವೇಜಲ್ಲಿ ಈ ಒಂದು ವೆಬ್ಸೈಟ್ ಅಂದ್ರೆ ಈ ಒಂದು ಸ್ಕ್ಯಾನ್ ಓಪನ್ ಮಾಡಿದ್ರೆ ಗೊತ್ತಾಗುತ್ತೆ. ಇದರಿಂದ ಸ್ಪಷ್ಟ ಗೊತ್ತಾಗುತ್ತೆ ಇದು
ಕನ್ವರ್ಟ್ ಮಾಡುವ ಹೊಸ ಷಡ್ಯಂತ್ರ ಅಂತ ಅಂದ್ಕೊಂಡೆ ಹಿಂದೂಪರ ಸಂಘಟನೆ ಗಂಭೀರ ಆರೋಪ ಕೇಳಿಬಂದಿದೆ. ಸರ್ಕಾರ ಕೂಡಲೇ ಇದಕ್ಕೆ ಕ್ರಮ ವಹಿಸಬೇಕು. ಯಾರೆಲ್ಲ, ಯಾಕಂದ್ರೆ ಸಿಟಿಯಲ್ಲಿ ಹಲವು ಕಡೆ ಈ ತರ ಆಗ್ತಿದೆ. ಈ ಒಂದು ಅಂದ್ರೆ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಮತಾಂತರ ಮಾಡಿ, ಯಾಕಂದ್ರೆ ಮುಗ್ಧ ಜನರನ್ನ ಟಾರ್ಗೆಟ್ ಮಾಡಿ ವಿಸಿಟಿಂಗ್ ಕಾರ್ಡ್ ಕೊಟ್ಟು ಅವರಿಗೆ ಬ್ರೈನ್ ವಾಶ್ ಮಾಡಿ, ಯಾಕಂದ್ರೆ ಈ ಒಂದು ಓಪನ್ ಮಾಡಿದ್ರೆ ನೀವೆಲ್ಲ ಓಪನ್ ಹೋಗಿ ಓದಬೇಕಾಗುತ್ತೆ, ಆಮೇಲೆ ನಿಮ್ಮ ಡೀಟೇಲ್ಸ್ ಎಲ್ಲ ಗೊತ್ತಾಗುತ್ತೆ. ಹೀಗಾಗಿ ಬ್ರೈನ್ ವಾಶ್ ಮಾಡಿ ಒಂದ್ ಕಡೆ ಮತಾಂತರ ಮಾಡಲು ಮುಂದಾಗಿದೆ. ಸರ್ಕಾರ ಬೇಗ ಈ ಒಂದು ವಿಚಾರವನ್ನ ಪರಿಗಣಿಸಿ, ಗಂಭೀರವಾಗಿ ಪರಿಗಣಿಸಿ ಸೂಕ್ತ ಕ್ರಮ ಕೈಗೊಳ್ಳಬೇಕಂತ ಕೂಡ ಹಿಂದೂಪರ ಸಂಘಟನೆಗಳು ಒತ್ತಾಯ ಮಾಡ್ತಾರೆ. ಕ್ಯಾಮರಾ ಪರ್ಸನ್ ಮಂಜು ಜೊತೆ ವೀರೇಶ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಓಕೆ, ಯಾವಾಗ ಇದೆಲ್ಲ ವಿಚಾರ ಬಯಲಿಗೆ ಬಂತು ಆಗ ಒಬ್ರು ಮಹಿಳೆ ಇದನ್ನ ಎಕ್ಸ್ಪೋಸ್ ಮಾಡ್ತಾರೆ. ಆ ಮಹಿಳೆ ಜೊತೆ ನಮ್ಮ ಪ್ರತಿನಿಧಿ ವೀರೇಶ್ ಚಿಟ್ಚಾಟ್ ಮಾಡಿದ್ದಾರೆ, ನೋಡೋಣ. ಆನ್ಲೈನ್ ಮತಾಂತರ ಯಾವ ರೀತಿ ಮಾಡ್ತಿದ್ದಾರೆ, ಯಾಕಂದ್ರೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಆ ಸ್ಕ್ಯಾನ್ ಮಾಡಿದ ಮುಖಾಂತರ ಬೈಬಲ್ ವಿಚಾರಗಳು, ನಿಮ್ಮ ಏನಾದರೂ ಮದುವೆ ಆಗಿಲ್ವಾ, ಏನಾದರೂ ಸಮಸ್ಯೆ ಇದೆನಾ, ಆ ಒಂದು ಸ್ಕ್ಯಾನ್ ಮಾಡೋ ಮುಖಾಂತರವೇ ಆ ಬೈಬಲ್ ಓದಬಹುದು. ಅದರಲ್ಲಿ ಏನೆಲ್ಲ ವಿಷಯಗಳು ಒಳಗೊಂಡಿದ್ದಾವೆ, ನಮ್ಮನ್ನ ಮೀಟ್ ಮಾಡುವುದು, ಇವೆಲ್ಲವೂ ತಿಳಿಸುತ್ತೆ. ಈ ಒಂದು ವಿಚಾರವನ್ನ ರಮ್ಯಾ ಅವರು ಬೆಳಕಿಗೆ ಚೆಲ್ಲಿದ್ದಾರೆ. ಅವರಿಗೆ ಒಂದು ವಿಸಿಟಿಂಗ್ ಕಾರ್ಡ್ ಕೊಟ್ಟು ಇದೊಂದು ಸ್ಕ್ಯಾನ್ ಮಾಡಿ ಇದರಲ್ಲಿ ತುಂಬಾ ವಿಷಯಗಳು ಒಳಗೊಂಡಿದ್ದಾವೆ, ನಿಮಗೆ ಮದುವೆ ಆಗಿಲ್ವಾ, ನಿಮ್ಗೆ ಏನಾದರೂ ಸಮಸ್ಯೆ ಇದೆನಾ, ಎಲ್ಲವೂ ಅವರಿಗೆ ಅಲ್ಲಿನ ಅಂದ್ರೆ ಪಾದ್ರಿಗಳು ತಿಳಿಸಿದ್ದಾರೆ. ನಮ್ಮ ಜೊತೆ ಈಗ ರಮ್ಯಾ ಇದ್ದಾರೆ, ಬನ್ನಿ ಮಾತಾಡ್ಸೋಣ. ಮೇಡಮ್, ಇದು ಯಾವಾಗ ಘಟನೆ ಆಯ್ತು, ಈ ಒಂದು ಸ್ಕ್ಯಾನ್ ಮಾಡಿದ್ರೆ ಏನೆಲ್ಲ ಓಪನ್ ಆಯ್ತು, ಮತ್ತು ಅವರು ನಿಮ್ಮ ನಡುವೆ ಏನೆಲ್ಲ ಮಾತುಕತೆ ಆಯ್ತು ಅಂತ? ಸರ್, ಇದು ಶನಿವಾರ ಆಯಿತು. ನಾನೀಗ ಬೇಗೂರು ಪೋಸ್ಟ್ ಆಫೀಸ್ ರೋಡಲ್ಲಿ ಆಫೀಸ್ ವರ್ಕ್ ಮೇಲೆ ಹೋಗ್ತಾ ಇದ್ದೆ. ಅವಾಗ ಯಾರೋ ಇಬ್ರು ಲೇಡೀಸು ಯಾರೋ ಒಬ್ರಿಗೆ ಈ ಥರ ಕಾರ್ಡ್ ಕೊಟ್ಟು ಮಾತಾಡಿಸ್ತಾ ಇದ್ರು. ಹಂಗೆ ಹೋಗ್ತಾ ಬರ್ತಾರವ್ರಿಗೆಲ್ಲ ಕಾರ್ಡ್ ಕೊಡ್ತಾ ಇರೋದು ನಾನು ಅಬ್ಸರ್ವ್ ಮಾಡಿದೆ. ಆಮೇಲೆ ಸರಿ ಬಿಟ್ಟು ನಾನು ಆಲ್ರೆಡಿ ಇವ್ರು ಕಾರ್ಡ್ ಕೊಟ್ಟಿರೋರು ಒಬ್ರು ಸಿಕ್ಕಿದ್ರು, ಅವ್ರನ್ನ ಮಾತಾಡಿಸ್ದೆ. ಏನಿದೆ ಈ ಕಾರ್ಡಲ್ಲಿ ಅಂತ ಕೇಳಿದಾಗ ಅವ್ರು ಹೇಳಿದ್ರು ನನಗೆ ಜಾಬ್ ಬೇಕಿತ್ತು. ಸೊ ಹಂಗಾಗಿ ಅವ್ರು ಹೇಳಿದ್ರು ಕಾರ್ಡ್ನ ಸ್ಕ್ಯಾನ್ ಮಾಡಿ ಓದಿ, ಸ್ವಲ್ಪ ಲೈಫಲ್ಲಿ ಏನೇ ಸಮಸ್ಯೆ ಇದ್ರು ಬಗೆಹರಿಯುತ್ತೆ, ಕೆಲಸ ಇಲ್ಲ ಅಂದ್ರೂ ಕೆಲಸ ಸಿಗುತ್ತೆ ಅಂತ ಹೇಳಿದ್ರು. ಅವ್ರಿರೋ ಟೆನ್ಷನಿಗೆ ಕಾರ್ಡ್ ನನ್ನ ಕೈ ಕೊಟ್ಟು ಮೂವ್ ಆದ್ರು. ಆಫ್ಟರ್ ನಾನೇ ಹೋಗಿ ಅವ್ರನ್ನ ಎನ್ಕ್ವೈರಿ ಮಾಡಿದೆ, ಯಾಕೆ ಈ ತರ ಕಾರ್ಡ್ ಕೊಡ್ತಿದ್ರೆ, ಇದ್ರಲ್ಲಿ ಏನಿದೆ ಅಂತ. ನಾನು ಕಾರ್ಡ್ ಸ್ಕ್ಯಾನ್ ಮಾಡಿದೆ, ಅವಾಗ ಬೈಬಲ್ ಅಂತ ಬಂತು. ಅವ್ರನ್ನ ಕೇಳಿದೆ ಏನಕ್ಕೆ ಕೊಡ್ತಾ ಇದ್ರೆ ಅಂದಾಗ ಅವ್ರು ಹೇಳಿದ್ರು, ಇನ್ ಕೇಸ್ ಯಾರಿಗಾದ್ರೂ ಮದುವೆ ಆಗಿಲ್ಲ ಅಂದ್ರೆ, ಇಲ್ಲ ಮತ್ತೆ ಮದುವೆ ಆಗಿ ಯಾರಿಗಾದ್ರೂ ಪ್ರಾಬ್ಲಮ್ ಇದ್ರೆ, ಲೈಫಲ್ಲಿ ಏನೇ ಸಮಸ್ಯೆಗಳಿದ್ರು ಈ ಕಾರ್ಡ್ನ ಸ್ಕ್ಯಾನ್ ಮಾಡಿ ಓದಿದ್ರೆ ಅವ್ರಿಗೆ ಮೈಂಡ್ ರಿಲ್ಯಾಕ್ಸ್ ಆಗುತ್ತೆ, ಒಂದ್ ಸ್ವಲ್ಪ ವಿಮೋಚನೆ ಸಿಗುತ್ತೆ, ಆ ತರ ಹೇಳ್ತಾ ಇದ್ರು. ಸೊ ಅದಕ್ಕೆ ನಾನು ಸರಿ ಆಯ್ತು ಓಪನ್ ಮಾಡಿ ಅಂತ ಅವ್ರಿಗೆ ಹೇಳ್ದೆ. ಅವ್ರ ಕಡೆಯಿಂದಾನೇ ನನ್ನ ಮೊಬೈಲಿಂದ ಓಪನ್ ಮಾಡಿಸ್ದೆ. ಅವ್ರು ತೋರಿಸ್ಕೊಂಡ್ಬಂದ್ರು, ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಇತ್ತು, ಬೈಬಲ್ ಬಗ್ಗೆ ಇತ್ತು, ಪೋರ್ಷನ್ಸ್ ಇತ್ತು, ಬೈಬಲ್ ಏನೇನಿದೆ ಅದ್ರ ಬಗ್ಗೆ ಇತ್ತು. ಏನೆಲ್ಲ ಆ ಒಂದು ಪೋರ್ಷನ್ಸ್ ಒಳಗಡೆ ಒಂದು ಲಿಂಕ್ ಓಪನ್ ಮಾಡಿದ ತಕ್ಷಣ ಅಂತ? ಲಿಂಕ್ ಓಪನ್ ಮಾಡಿದ ತಕ್ಷಣನೇ ಬರ್ತಿದೆ, ದೇವರ ಸರ್ಕಾರ ಯಾವುದು, ಅದಕ್ಕೆ ಉತ್ತರ ಇಲ್ಲಿದೆ ನೋಡಿ. ಆಮೇಲೆ ನಿಮ್ಮ ಲೈಫ್ನಲ್ಲಿ ಮದುವೆ ಆಗಿದ್ದೆ, ಏನು ಪ್ರಾಬ್ಲಮ್ ಇದೆ ನೋಡಿ. ಆಮೇಲಿಂದ ಕೌಟುಂಬಿಕ ಸಮಸ್ಯೆಗಳಿದ್ದಾವ, ಅದಕ್ಕೆ ಏನು ಪ್ರಶ್ನೆಗಳಿದ್ದಾವೆ ಕೇಳಿ. ಕೊನೆಗೆ ಬರ್ತಾ ಬರ್ತಾ ಬೈಬಲ್ ಸ್ಟಡಿ ಮಾಡುವುದು ಹೇಗೆ, ಆಮೇಲೆ ಫುಲ್ಲು ಎಲ್ಲ ಯೇಸು ಬಗ್ಗೆನೇ ಪ್ರತಿಯೊಂದು ಇತ್ತು. ನಮ್ಗೆ ಅನ್ನಿಸ್ತು ಇದೊಂಥರ ಮತಾಂತರ ಇರ್ಬೋದು, ಮತಾಂತರದ ಒಂದು ಹುನ್ನಾರ ಇರ್ಬೋದು, ಹೊಸ ರೀತಿ ಮತಾಂತರ ಮಾಡೋಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಯಾಕೆಂದ್ರೆ ಇವಾಗೆಲ್ಲ ಗೊತ್ತಾಗಿದೆ, ಜನಗಳು ಯಾರು ದಡ್ರಿಲ್ಲ, ಬೈಬಲ್ ಇಟ್ಕೊಂಡು ಹೋದ್ರಂತೂ ಖಂಡಿತ ಸಿಗಾಕೋತಾರೆ. ಇವಾಗ ಅವ್ರನ್ನ ಡೈರೆಕ್ಟಾಗಿ ಹಿಡಿದು ಎಲ್ಲ ಕಡೆ ಏನು ಅವರಿಗೆ ಮಾಡ್ತಿದ್ದಾರೆ. ಜನಗಳು ಬುದ್ಧಿವಂತರಿದ್ದಾರೆ ಇವಾಗ. ಹಾಗಾಗಿ ಅವ್ರು ಈ ಥರ ಸ್ಕ್ಯಾನ್ ಕೊಟ್ರೆ ಯಾರಿಗೂ ಗೊತ್ತಾಗಲ್ವೇನೋ, ಇದು ಒಳಗಿಂದ ಒಳಗೆ ಒಂದು ಮತಾಂತರದ ಹುನ್ನಾರ ಇರ್ಬೋದು ಅಂತ ನಮ್ಗೆ ಅನಿಸ್ತಾ ಇದೆ. ಬೆಂಗಳೂರಿನಲ್ಲಿ ಆನ್ಲೈನ್ ಮುಖಾಂತರ ಮತಾಂತರ ಮಾಡ್ತಿರುವಂತಹ ಗುಮಾನಿ ಯಾವಾಗ ಈ ಒಂದು ವಿಚಾರ ಹಬ್ಬಿತು, ಆಗ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿದೆ. ರಿಪಬ್ಲಿಕ್ ಕನ್ನಡದ ವರದಿ ಬಳಿಕ ಗೃಹ ಇಲಾಖೆ ಎಚ್ಚೆತ್ತುಕೊಂಡಿರೋದು. ಈ ಬಗ್ಗೆ ಬಲವಂತದ ಮತಾಂತರ ಮಾಡಿದ್ರೆ ತಕ್ಕ ಶಿಕ್ಷೆ ಪಕ್ಕ. ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಫಸ್ಟ್ ರಿಯಾಕ್ಷನ್ ಕೊಟ್ಟಿದ್ದಾರೆ. ಆನ್ಲೈನ್ ಮತಾಂತರದ ಬಗ್ಗೆ ನಮ್ಮ ಗಮನಕ್ಕೆ ಬಂದಿಲ್ಲ, ಕಾನೂನಿನಡಿ ಕ್ರಮ ಆಗುತ್ತೆ ಅಂತ ಕಮಿಷನರ್ ದಯಾನಂದ್ ಕೂಡ ಹೇಳಿದ್ದಾರೆ. ಏನ್ ಹೇಳಿದ್ದಾರೆ ನೋಡೋಣ. ಸುಮೋಟೋ ತಗೊಳ್ಳೋ ರೈಟ್ಸ್ ಏನಾದ್ರು ಇದೆಯಾ ಸರ್? ಅಂದ್ರೆ ಆನ್ಲೈನ್ ಅಲ್ಲಿ ಈ ತರ ಮತಾಂತರ ಆಗ್ತಾ ಇದ್ರೆ ಪೊಲೀಸ್ ಸುಮೋಟೋ ತಗೋಬಹುದು? ನೋಡ್ದೇನೆ ನಾವು ಇದು ಮಾಡ್ಲಿಕ್ಕೆ ಆಗೋದಿಲ್ಲ. ಇಟ್ ಡಿಪೆಂಡ್ಸ್ ಆನ್ ದ ಮೆರಿಟ್ಸ್ ಆಫ್ ದ ಕೇಸ್. ಸುಮೋಟೋ ತಗೊಳ್ಳೋ ರೈಟ್ಸ್ ಏನಾದ್ರು ಇದೆಯಾ ಸರ್? ಅಂದ್ರೆ ಆನ್ಲೈನ್ ಅಲ್ಲಿ ಈ ತರ ಮತಾಂತರ ಆಗ್ತಾ ಇದ್ರೆ ಪೊಲೀಸ್ ಸುಮೋಟೋ ತಗೋಬಹುದು? ನೋಡ್ದೇನೆ ನಾವು ಮತಾಂತರ ಮಾಡ್ತಾ ಇದ್ರೆ ಅಲ್ಲಿ ಸ್ಕ್ಯಾನ್ ಮಾಡಿದ್ರೆ ಮತಾಂತರದ ಎಲ್ಲ ಲಿಸ್ಟ್ ಬರ್ತಾ ಇದೆ. ಗೊತ್ತಿಲ್ಲಲ್ಲ ನಮಗೆ. ಮತಾಂತರದ್ದು ಹಿಂದೆ ಮಸೂದೆ 20ರಲ್ಲಿ 21ರಲ್ಲಿ ತಂದಿದ್ರಲ್ಲ, ಅದಕ್ಕೆ ವಿತ್ಡ್ರಾ ಮಾಡೋದಕ್ಕೆಲ್ಲ ಕ್ರಮ ಆಗಿತ್ತು. ಅದು ಯಾವ ಸ್ಟೇಜಲ್ಲಿದೆ ಅಂತೇಳಿ ಲಾ ಡಿಪಾರ್ಟ್ಮೆಂಟಲ್ಲೇ ನೋಡಬೇಕು. ಅದು ಗೊತ್ತಿಲ್ಲ ನನಗೆ. ಅಂಥದ್ದೇನಾದರೂ ನಮ್ಮಲ್ಲಿ ಕಂಪ್ಲೇಂಟ್ಸ್ ಬಂದರೆ ಅಥವಾ ಬೇರೆ ಫೋರ್ಸ್ ಮಾಡ್ತಿದ್ದಾರೆ ಅಂತ ಏನಾದರೂ ಬಂದರೆ ಅದನ್ನು ಇಲಾಖೆಯಲ್ಲಿ ಕಾನೂನು ಚೌಕಟ್ಟಲ್ಲಿ ಏನು ಮಾಡ್ಬೋದು ಮಾಡ್ತಾರೆ.